ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬೇಗ ರೆಡಿಯಾಗಿ ನಾನು ನಿಮಗೆ ಇವತ್ತೊಂದು ಸ್ಪೆಷಲ್ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ಜ್ಯುವೆಲ್ರಿ ಆ್ಯಂಡ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತಾ ಇರೋದು. ಇದು ನಡೀತಾ ಇರೋದು ಅಗೇನ್ ಪ್ಯಾಲೇಸ್ ಗ್ರೌಂಡಲ್ಲಿ. ಡೇಟ್ 27, 28, 29 ಮಾತ್ರ ಇರೋದು. ಸೂಪರ್ ಆಗಿರುವಂಥ ಹ್ಯಾಂಡ್ ಮೇಡು ಸ್ಮಾಲ್ ಬಿಸ್ನೆಸ್ ಎಂಟರ್ಪ್ರನರ್ಸ್ ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಎಂಟ್ರಿ ಆದ ತಕ್ಷಣವೇ ಹ್ಯಾಂಡ್ಮೇಡ್ ಕ್ಯಾಂಡಲ್ ಸಿಕ್ತು. ಅವ್ರ ಜೊತೆ ಸ್ಕಿನ್ ಕೇರ್ ರುಟೀನ್ಸ್ಗಳು ಇದೆ ಅಂತ, ಎಲ್ಲ ಹ್ಯಾಂಡ್ಮೇಡ್ ಅವರೇ ಪ್ರಿಪೇರ್ ಮಾಡೋದು. ಅದ್ರ ಜೊತೆ ಆ್ಯಸ್ ಯೂಶ್ವಲ್ ನಮಗೆ ಬಾಡಿ ಮಸಾಜ್ಗೆ ಬೇಕಾಗಿರುವಂಥ ಕೆಲವೊಂದು ಎಲೆಕ್ಟ್ರಿಕಲ್ ಐಟಮ್ಸ್ಗಳಿದ್ವು. ಅದಲ್ಲದೆ ಇಲ್ಲೊಂದು ಸೂಪರ್ ಡೂಪರ್ ಆಗಿರುವಂಥ ಕಾಟನ್ ಮೇ ಬಿ ರಾಜಸ್ಥಾನಿ ಸ್ಟೈಲ್ ಡ್ರೆಸ್ ಅನಿಸುತ್ತೆ, ಆ ಥರ ಇತ್ತು. ತುಂಬ ಸಖತ್ತಾಗಿತ್ತು. ಡ್ರೆಸ್ ಮೆಟೀರಿಯಲ್ಸ್ಗಳು ಇದ್ವಿ. ಮೇನ್ ಅಟ್ರ್ಯಾಕ್ಷನ್ ಏನಪ್ಪ ಈ ಒಂದು ಇದ್ರದ್ದು ಅಂತಂದರೆ ಜ್ಯುವೆಲ್ರೀಸ್. ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಹೆವಿ ಲೈಟ್ ವೇಟ್ ಡೈಮಂಡ್ ಆ್ಯಂಟಿಕ್ ಪೀಸ್ ಎಲ್ಲ ರೀತಿಯಾದಂಥ ಜ್ಯುವೆಲ್ರಿ ಸೆಟ್ಗಳು ಮತ್ತು ಅದಕ್ಕೆ ಮ್ಯಾಚಿಂಗ್ ಆಗುವಂಥ ವೆರೈಟಿ ಕಾಟನ್ ಜಾರ್ಜೆಟ್ ಈ ಥರ ಡಿಫ್ರೆಂಟ್ ಆಗಿರುವಂಥ ಕ್ಲೋತ್ಸ್ಗಳು ಕೂಡ ಇಲ್ಲಿ ಬಂದಿದ್ದು. ಅಷ್ಟೇ ಅಲ್ಲದೆ ಹೋಮ್ ಡೆಕೋರೇಟಿವ್ ಐಟಮ್ಸ್ಗಳು ಕೂಡ ಬಂದಿದ್ದು. ಮತ್ತು ಒಬ್ಬಿಯಸ್ಲಿ ಜ್ಯುವೆಲ್ರಿ ತೊಗೊಂಡ್ವಿ, ಬಟ್ಟೆ ತೊಗೊಂಡ್ವಿ, ಮತ್ತು ಅದಕ್ಕೆ ಮ್ಯಾಚಿಂಗ್ ಸ್ಲಿಪ್ಪರ್ ಬೇಕಲ್ವ, ಅದು ಕೂಡ ಬಂದಿತ್ತು. ಸಖತ್ತಾಗಿತ್ತು. ಕಣ್ಣು ತುಂಬ್ತಾ ಇತ್ತು, ಇದು ತಗೊಳ್ಳ ಅಂತ. ಬಟ್ ನನಗೆ ಇಲ್ಲಿ ತುಂಬ ಅಟ್ರ್ಯಾಕ್ಟ್ ಮಾಡಿದ್ದಂದರೆ ಈ ಡ್ರೆಸ್ ಪೀಸಸ್ಗಳು ಸಖತ್ತಾಗಿತ್ತು. ವರ್ಕ್ ಡಿಸೈನ್ ತುಂಬ ಡೀಸೆಂಟಾಗಿ ಸಖತ್ತಾಗಿ ಮಾಡಿದ್ರು. ಮನಸ್ಸನ್ನೇ ಕದ್ಬಿಡ್ತು ಅಂತ ಹೇಳ್ಬೋದು. ಅದಕ್ಕೆ ಮ್ಯಾಚಿಂಗ್ ಪರ್ಸ್ಗಳು ಇದಿಲ್ಲ ಅನ್ನಲ್ಲ, ಒಂದೇ ಸ್ಪಾಟಲ್ಲಿ ಡಿಫ್ರೆಂಟ್ ವೆರೈಟಿ ಆದಂಥ ಕಣ್ಣು ಕುಕ್ಕು ಐಟಮ್ಸ್ಗಳು ನಮ್ಮನ್ನು ಇಲ್ಲಿ ಕಾಣ್ಬೋದು. ಅದೆಲ್ಲದಕ್ಕಿಂತ ನನಗೆ ತುಂಬ ಹೈಲೈಟಾಗಿ ಇಷ್ಟ ಆಗಿದ್ದು ಏನಂದರೆ, ಒಂದು ಡೆಕೋರೇಟಿವ್ ಐಟಮ್ಸಲ್ಲಿ ಈ ಕಬ್ಬಿಣದಿಂದ ಮಾಡಿರೋವಂಥ ಐಟಮ್ಸ್ಗಳು. ನಾನು ಕೂಡ ಅದನ್ನು ಪರ್ಚೇಸ್ ಮಾಡಿದೆ. ನನಗೆ ಸಖತ್ ಇಷ್ಟ ಆಯಿತು. ಆಮೇಲೆ ನೋಡೋಕೆ ಕ್ಯೂಟಾಗಿತ್ತು. ಇದೆ ನೋಡಿ ಅದು. ಸೊ ಇಲ್ಲಿರೋ ವೆರೈಟೀಸ್ಗಳು ಎಲ್ಲನೂ ಸೆಲ್ಡ್ ಔಟ್ ಆಗಿತ್ತು. ಬರೀ ಒಂದು ಮಾತ್ರನೇ ಇತ್ತು. ಆ ಒಂದು ಪೀಸನ್ನು ನಾನು ಎತ್ತಾಕೊಂಡು ಬಂದೆ. ನೋಡೋಕೆ ಮಾತ್ರ ಸಖತ್ತಾಗಿದ್ದಾವೆ. ನೀವು ಕೂಡ ಒಂದು ಸತಿ ವಿಸಿಟ್ ಮಾಡಿ. ಬಟ್ ಇವತ್ತೇ ಲಾಸ್ಟ್ ಡೇಟ್, ಸಾರಿ ನಾನು ಲೇಟಾಗಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ಬೇಗನೆ ಅಪ್ಡೇಟ್ ಮಾಡ್ತೀನಿ, ವಿಸಿಟ್ ಮಾಡಿ. ಇಲ್ಲಿ ನೋಡಿ ಪರ್ಲ್ ಜ್ಯುವೆಲ್ರೀಸ್ ಅಂತೂ ಇದನ್ನು ತೊಗೊಂಡ್ರೆ ಅದು ಮಿಸ್ ಆಗುತ್ತೆ, ಅದನ್ನು ತೊಗೊಂಡ್ರೆ ಇದು ಮಿಸ್ ಆಗುತ್ತೆ ಅಂತ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅನ್ನೋ ಕನ್ಫ್ಯೂಷನಲ್ಲೇ ನನ್ನ ಟೈಮ್ ವೇಸ್ಟ್ ಆಗೋಗ್ಬಿಟ್ಟಿತ್ತು. ಆ್ಯಂಟಿಕ್ ಆಗಿರ್ಬೋದು, ಅಥವಾ ಇವಾಗ ಸೇಮ್ ಏನಂತಾರೆ 1 ಗ್ರಾಮ್ ಗೋಲ್ಡ್ ಅಂತಾರಲ್ಲ ಆ ಥರದ ಜ್ಯುವೆಲ್ರೀಸ್ ಆಗಿರ್ಬೋದು, ಎಲ್ಲನೂ ಸಖತ್ತಾಗಿರುವಂಥಗಳು ಬಂದಿದ್ದು. ನಾನು ನಿಮಗೆ ನನ್ನ ಅಡುಗೆ ಜೊತೆ ಈ ಥರ ಡೈಲಿ ಲೈಫ್ ಸ್ಟೈಲ್ಸ್ಗಳ ಬಗ್ಗೆ ಕೂಡ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲ್ತ್ ಮಾತ್ರನೇ ಅಲ್ಲ, ಎಲ್ಲದ್ರ ಬಗ್ಗೆನೂ ನಿಮಗೆ ಇಲ್ಲಿ ಅಪ್ಡೇಟ್ ಸಿಗುತ್ತೆ. ಆಮೇಲೆ ಇಲ್ಲಿ ಸೋಫಾ ಸೆಟ್ಗಳು ಕೂಡ ಬಂದಿದ್ವು. ಏನಂದರೆ ಎಕ್ಸ್ಪೋದಲ್ಲೇ ತೊಗೊಂಡ್ರೆ 50% ಡಿಸ್ಕೌಂಟ್ ಇತ್ತು. ಸೊ ಎಕ್ಸ್ಪೋದಲ್ಲಿ ತೊಗೊಂಡಿಲ್ಲ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಅಂತ ನನಗನ್ನಿಸ್ತು. ಬಟ್ ಕ್ವಾಲಿಟಿ ವೈಸ್ ವೆರಿ ಗುಡ್, ತುಂಬ ಚೆನ್ನಾಗಿ ಇತ್ತು. ಸೊ ನೋಡಿ ಎಷ್ಟು ನೀಟಾಗಿ ಎಷ್ಟು ಕಂಫರ್ಟೇಬಲ್ ಆಗಿರುವಂಥ, ನೋಡಿ ನಮ್ಮ ಮತ್ತೆ ಆಲ್ರೆಡಿ ಹೋಗೋದ್ರಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಸಾಕಪ್ಪ ಅಂತ ಹೇಳಿ. ಆಮೇಲೆ ಇಲ್ಲಿ ಬರ್ಮಾ ಟೀ ಕುಡ್ಡಿಂದ ಮಾಡಿರುವಂಥವುಗಳು ಕೂಡ ಇದ್ವು. ಸೊ ನಾಳೆ ನನ್ನ ಮತ್ತೆ ಕುಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನಾಳೆಯಿಂದ ಬ್ಯಾಕ್ ಟು ಅವರ್ ಹೆಲ್ದಿ ಲೈಫ್ ರುಟೀನ್. ಸೊ ನಾಳೆ ಮತ್ತೊಂದು ವಿಡಿಯೋಂದಿಗೆ ನಿಮ್ಮ ಭೇಟಿಯಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.